ಪ್ರೈಸ್ ದಿ ಲಾರ್ಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ದಿನದ ದೇವರ ವಾಕ್ಯದ ಧ್ಯಾನಕ್ಕಾಗಿ 2 ಕೊರಿಂಥದವರೆಗೆ 4ನೇ ಅಧ್ಯಾಯ ವಚನ 7ರಿಂದ 9ನೇ ವಚನ. ಅದು ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಗಳಲ್ಲಿ ನಮಗುಂಟು. ಸರ್ವ ವಿಧಿಗಳಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ. ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗೆಟ್ಟವರಲ್ಲ. ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ. ಕೆಡವಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟಪಡುವವರಲ್ಲ. ಪ್ರಾರ್ಥಿಸಿಕೊಳ್ಳುವ. ನಮ್ಮನ್ನು ಅಧಿಕವಾಗಿ ಪ್ರೀತಿಸುವ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿ. ಅಪ್ಪ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ವಾಕ್ಯದ ಮೂಲಕವಾಗಿ ಅಪ್ಪ, ಈ ಒಂದು ಲೈವ್ ಅನ್ನು ನೋಡ್ತಾ ಇರುವಂತಹ ಪ್ರತಿಯೊಬ್ಬೊಬ್ಬರೊಟ್ಟಿಗೆ ಮಾತನಾಡುವ ನನ್ನನ್ನು ಸಹ ನಿನ್ನ ಪರಿಶುದ್ಧಾತ್ಮನ ಸಹಾಯದಿಂದ ಮಾತನಾಡುವುದಕ್ಕೆ ಕೃಪೆ ಮಾಡಿಕೊಡು. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ದಿನದಲ್ಲಿ ನಾವು ನೋಡ್ತೇವೆ, ಈ ಲೋಕದಲ್ಲಿ ಯೇಸು ಸ್ವಾಮಿ ಹೇಳಿದ್ರು, ಲೋಕದಲ್ಲಿ ನಿಮಗೆ ಸಂಕಟಗಳುಂಟು, ಭಯ ಪಡಬೇಡಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಅಂತ. ಅದೇ ರೀತಿಯಲ್ಲಿ ಇಲ್ಲಿ ಪೌಲನು 2 ಕೊರಿಂಥದವರೆಗೆ 4ನೇ ಅಧ್ಯಾಯ 7ರಿಂದ 9ನೇ ವಚನದಲ್ಲಿ ಹೇಳ್ತದೆ, ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದಲ್ಲ ಎಂಬುದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಕಗಳಲ್ಲಿ ನಮಗೆ ಉಂಟು. ನಾವೆಲ್ಲರೂ ಏನಾಗಿದ್ದೇವೆ? ಮಣ್ಣಿನ ಘಟಕಗಳಾಗಿದ್ದಾವೆ. ದೇವರು ನಮ್ಮನ್ನು ಮಣ್ಣಿನಿಂದ ಉಂಟು ಮಾಡಿ ಅದರಲ್ಲಿ ಆತನ ಆತ್ಮವನ್ನು ಇರಿಸಿದ್ದಾನೆ. ಅದರಿಂದ ನಾವು ಕರ್ತನಲ್ಲಿ ಪ್ರಾರ್ಥನೆ ಮಾಡುವಾಗೆಲ್ಲ ಹೇಳ್ತೀವಿ ಏನಂತ, ನಾನು ಈ ಒಂದು ವಾಕ್ಯನ ಹೇಳ್ತೀವಿ ಏನಂತ, ಯೆಶಾಯನ ಪ್ರವಾದನೆ ಗ್ರಂಥ 64ನೇ ಅಧ್ಯಾಯ 8ನೇ ವಚನದಲ್ಲಿ, ಈಗಲಾದರೂ ಯೆಹೋವನೇ, ನೀನು ನಮಗೆ ತಂದೆಯಾಗಿದ್ದಿ, ನಾವು ಜೇಡಿಮಣ್ಣು, ನೀನು ಕುಂಬಾರ, ನಾವೆಲ್ಲರೂ ನಿನ್ನ ಕೈ ಕೆಲಸವೇ. ಹೇಳ್ತಾ ಇದ್ದೇವೆ, ಸ್ವಾಮಿ, ನಾನು ಮಣ್ಣಾಗಿದ್ದೇನೆ, ನೀನು ಕುಂಬಾರ, ನಿನಗೆ ಇಷ್ಟ ಬಂದ ರೀತಿಯಲ್ಲಿ ನನ್ನನ್ನು ರೂಪಿಸು ಅನ್ನುವಂಥ ರೀತಿಯಲ್ಲಿ ನೋಡ್ತೀವಿ. ಈಗ ನೋಡ್ತೇವೆ, ಮೊದಲನೇದಾಗಿ ಮಣ್ಣಾಗಿರುವಂಥ ನಾವು ಈ ಮಣ್ಣಿನ ಕುಂಬಾರನ ಸಾಮ್ಯದಲ್ಲಿ ನಾವು ನೋಡ್ತೇವೆ. ನಾವು ಮೊದಲನೇದಾಗಿ ಈ ಮಣ್ಣನ್ನು ತಗೊಳ್ಳೋಣ. ಈ ಮಣ್ಣು ಎಲ್ಲಿರುತ್ತಂದ್ರೆ, ಎಲ್ಲೂ ಗೊತ್ತಿಲ್ಲದ ಹಾಗೆ ಎಲ್ಲರೂ ತುಳ್ಕೊಂಡು ಹೋಗುವಂತ ಜಾಗದಲ್ಲಿ ಇರುತ್ತೆ. ಆ ಮಣ್ಣಿಗೆ ತುಂಬಾ ಒಂದು ದುಃಖ ಆಗುತ್ತೆ. ಏನಂದ್ರೆ, ನನ್ನನ್ನು ಯಾವುದಕ್ಕೂ ಅಪ್ರಯೋಜಕನಾಗಿದ್ದೇನೆ ನಾನು, ನನ್ನನ್ನು ಯಾವುದಕ್ಕೂ ಪ್ರಯೋಜನಕ್ಕಿಲ್ಲ ನಾನು, ಎಲ್ಲರೂ ನನ್ನನ್ನು ತುಳ್ಕೊಂಡು ಹೋಗ್ತಾರೆ ಅನ್ನುವಂಥ ಒಂದು ಕಾರ್ಯದಲ್ಲಿ ಆ ಮಣ್ಣಿಗೆ ತುಂಬಾ ದುಃಖ ಆಗ್ತಾ ಇರ್ತದೆ. ಆದ್ರೆ ಒಂದು ದಿವಸ ಬರ್ತದೆ, ಅಲ್ಲಿ ಆ ಕುಂಬಾರನು ಹೋಗಿ ಏನ್ ಮಾಡ್ತಾನೆ, ಆ ಮಣ್ಣನ್ನೆಲ್ಲ ತಗೊಂಡು ತನ್ನ ಬಂಡಿಯಲ್ಲಿ ಹಾಕೊಂಡು ಆ ಬಂಡಿಯಿಂದ ಆ ವಾಹನನ ತಗೊಂಡು ಹೋಗ್ತಾನೆ. ಆ ಮಣ್ಣಿಗೆ ಒಂದು ಸರಿ ತುಂಬಾ ಸಂತೋಷ ಆಗುತ್ತೆ. ಏನಪ್ಪಾ, ಎಲ್ಲರೂ ನನ್ನನ್ನ ತುಳ್ಕೊಂಡು ಹೋಗ್ತಾ ಇದ್ರು, ಆದರೆ ಈ ಮನುಷ್ಯ ನನ್ನನ್ನ ಗಾಡಿಯಲ್ಲಿ ಹಾಕೊಂಡು ಹೋಗ್ತಾ ಇದ್ದಾನೆ ಅಂತ ಅವನಿಗೊಂದು ಸಂತೋಷ ಆಯ್ತು ಆ ಮಣ್ಣಿಗೆ. 2ನೇ ಕಾರ್ಯದಲ್ಲಿ ನಾವು ನೋಡ್ತೀವಿ, ಆತನು ಆ ಗಾಡಿಯನ್ನು ತನ್ನ ಕುಂಬಾರನ ಒಂದು ಮನೆ ಒಳಗಡೆ ಆಗ ಬಂಡಿನ ತೆಗೆದುಕೊಂಡು ಹೋಗುವಾಗ ಆ ಮಣ್ಣು ಅನ್ಕೊಡುತ್ತೆ, ನಾನು ಅಪ್ಪಿ ತಪ್ಪಿ ಯಾರಾದ್ರೂ ಒಂದು ಚಪ್ಪಲಿಯಲ್ಲಿ ಸಿಕ್ಕಾಕೊಂಡ್ರು ಕೂಡ ಅದನ್ನ ನನ್ನನ್ನ ಕೊಡವೆ ಆಚೆಗಡೆ ಚಪ್ಪಲಿನ ಬಿಟ್ಬಿಟ್ಟು ಹೋಗ್ಬಿಡೋರು. ಒಂದು ವೇಳೆ ಸ್ವಲ್ಪ ಮಣ್ಣೇನಾದ್ರೂ ಮನೆ ಒಳಗಡೆ ಹೋದ್ರು ಕೂಡ ಆ ಮಣ್ಣನ್ನ ಏನ್ ಮಾಡೋರು, ಗುಡಿಸ್ಬಿಟ್ಟು ಆಚೆ ಹಾಕ್ಬಿಡೋರು. ಆದರೆ ಈ ಮನುಷ್ಯ ಯಾರು, ನನ್ನನ್ನ ನೇರವಾಗಿ ತನ್ನ ಅಂಗಳದಲ್ಲಿ ಕರ್ಕೊಂಡು ಹೋಗ್ತಾನೆ ಅಂದ್ಬಿಟ್ಟು ತುಂಬಾ ಆ ಮಣ್ಣಿಗೆ ಖುಷಿ ಆಯ್ತಂತೆ. ಇದನ್ನ ನಾವು ನೋಡ್ತೀವಿ. ಎಲ್ಲೋ ಇದ್ದಂತಹ ನಾವು, ಯೇಸು ಸ್ವಾಮಿ ಯಾವುದೋ ಒಂದು ಸುವಾರ್ತೆ ಮೂಲಕವಾಗಿ ನಮ್ಮನ್ನ ಏನ್ ಮಾಡಿದ್ದಾರೆ, ತನ್ನ ಸುವಾರ್ತೆ ಮೂಲಕವಾಗಿ ನಮ್ಮನ್ನ ಸಭೆಯಲ್ಲಿ ಒಳ್ಳೆ ಜನಗಳ ಮಧ್ಯದಲ್ಲಿ ನಮ್ಮನ್ನು ಸೇರಿಸಿದ್ದಾರೆ. ಮೊದಲನೇದಾಗಿ ನಾವು ಸಭೆಗೆ ಬಂದಾಗ ನಮಗೆ ತುಂಬಾ ಸಂತೋಷ ಆಗುತ್ತೆ. ಅಲ್ಲಿರುವಂತ ಜನಗಳ ಪ್ರೀತಿ, ಜನಗಳ ಒಂದು ನಡವಳಿಕೆ, ಆ ಒಂದು ಪ್ರೀತಿ ಎಲ್ಲ ನೋಡಿ ನಮಗೆ ತುಂಬಾ ಸಂತೋಷ ಆಗುತ್ತೆ. ಅದೇ ರೀತಿಯಲ್ಲಿ ಆ ಮಣ್ಣಿಗೂ ಸಹ ಏನಾಯ್ತಂತೆ, ತುಂಬಾ ಸಂತೋಷ ಆಯ್ತು. ಸಂತೋಷ ಆಗಿದ ತಕ್ಷಣ ಆ ಕುಂಬಾರ ಏನ್ ಮಾಡ್ತಾನೆ, 2ನೇದಾಗಿ ಆ ಮಣ್ಣನ್ನೆಲ್ಲ ತನ್ನ ಅಂಗಳದಲ್ಲಿ
ಕೆಳಗಡೆ ಹಾಕ್ತಾನೆ. ಕೆಳಗಡೆ ಹಾಕಿದ ತಕ್ಷಣ ಸಭೆ ನೋಡಿದ ತಕ್ಷಣ ಎಲ್ಲ ತುಂಬಾ ಸಂತೋಷ. ಇಷ್ಟು ದಿನ ಜನಗಳೆಲ್ಲ ನನ್ನನ್ನು ತುಳ್ಕೊಂಡು ಹೋಗ್ತಾ ಇದ್ರು, ಯಾರು ನನ್ನ ಬಗ್ಗೆ ಕೇರ್ ಮಾಡ್ತಾ ಇರ್ಲಿಲ್ಲ ಅನ್ನೋಂಥ ಒಂದು ಸಂದರ್ಭ. ಆದ್ರೆ ಈಗ ಆ ಮಣ್ಣು ಆ ಕುಂಬಾರನ ಅಂಗಳದಲ್ಲಿ ಬಂದು ಬೀಳುವಾಗ ತುಂಬಾ ಒಂದು ಸಂತೋಷ ಆಯ್ತಂತೆ. ಆಗಿದ ತಕ್ಷಣ ನೆಕ್ಸ್ಟ್ ಪ್ರೊಸೀಜರ್ ಏನಂದ್ರೆ, ಅದರ ಮೇಲೆ ಏನ್ ಮಾಡ್ತಾನೆ, ಕುಂಬಾರ ಆ ಮಣ್ಣೆಲ್ಲ ಹಾಕ್ಬಿಟ್ಟು ಅದನ್ನ ತುಳಿಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಯಾವಾಗ ಆ ಕುಂಬಾರ ಆ ಮಣ್ಣನ್ನ ತುಳಿಯೋದಕ್ಕೆ ಪ್ರಾರಂಭ ಮಾಡ್ತಾನೋ ಆವಾಗ ಆ ಮಣ್ಣು ಹೇಳ್ತದಂತೆ, ನಾನು ಹೊರಗಡೆ ಇದ್ದಾಗ ಜನಗಳು ನನ್ನನ್ನ ತುಳಿತಾ ಇದ್ದರು, ಈ ಮನುಷ್ಯ ಏನಪ್ಪಾ ನನ್ನನ್ನ ಅಂಗಳದೊಳಗಡೆ ತಂದೆ ತುಳಿತಾ ಇದ್ದಾನೆ ಅನ್ಬಿಟ್ಟು ತುಂಬಾ ಬೇಜಾರಾಯ್ತಂತೆ. ಇದರ ಅರ್ಥ ಏನಂದ್ರೆ, ಪ್ರಿಯ ಸಹೋದರ ಸಹೋದರಿಯರೇ, ನಾವು ಸಭೆ ಒಳಗಡೆ ಬಂದಿದ ತಕ್ಷಣ ಮೊದಲನೇದಾಗಿ ಒಂದು ಸಂತೋಷ ಪ್ರೀತಿನ ನಾವು ನೋಡ್ತೇವೆ. ಆದರೆ ಅಲ್ಲಿ ಸಭೆಯವರೇ ಆಗಲಿ ನಮ್ಮವರೇ ಆಗಲಿ ಅಲ್ಲಿ ಸಭೆಯಲ್ಲೂ ಸಹ ಅನೇಕ ಜನಗಳು ನಮ್ಮನ್ನ ತುಳಿಯೋದನ್ನ ನಾವು ನೋಡ್ತೇವೆ. ಅಲ್ಲೂ ಸಹ ನಮಗೆ ಆಗುತ್ತೆ. ಆದ್ರೂ ಆ ತುಳಿತಾ ಇರೋದ್ರ ಒಳಗಡೆ ಆದ್ರೆ ಈ ಕುಂಬಾರನ ಅಂಗಳದಲ್ಲಿ ತುಳಿಯುವಂತ ಸಮಯದಲ್ಲಿ ಅದಕ್ಕೇನೋ ಒಂದು ಕಷ್ಟ ಆದ್ರೂ ಏನೋ ಒಂದು ಬೆಳವಣಿಗೆ ಆ ಮಣ್ಣಿಗೆ ಕಾಣಿಸ್ತಾ ಇತ್ತು. ಕಾರಣ ಏನಂದ್ರೆ, ಆ ಕುಂಬಾರ ತುಳಿತಾ 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 ಆ ಮಣ್ಣು ಒಂದು ಅದಕ್ಕೆ ಬರ್ತಾ ಇತ್ತು. ಕಾರಣ ಏನು ಅಂದ್ರೆ, ಹೊರಗಡೆ ಆ ಮಣ್ಣನ್ನ ತುಳಿತಾ ಇರುವಾಗ ಅದಕ್ಕೆ ಯಾವುದೇ ಒಂದು ಬರ್ತಾ ಇರಲಿಲ್ಲ. ಆದರೆ ಸಭೆ ಒಳಗಡೆ ಬಂದು ಆ ಕುಂಬಾರ ಅದನ್ನ ತುಳಿಬೇಕಾದ್ರೆ ಅದು ಒಂದು ಏನೋ ಒಂದು ಫೀಲಿಂಗ್ ಆ ಮಣ್ಣಿಗೆ ಬರ್ತಾ ಇತ್ತು. ಅದೇ ರೀತಿಯಲ್ಲಿ ಪ್ರಿಯರೇ, ಹೊರಗಡೆ ನಾವು ಯೇಸುಸ್ವಾಮಿನ ತಿಳ್ಕೊಳ್ಳೋದಕ್ಕೆ ಮುಂಚೆ ಹೊರಗಡೆ ಜನ ತುಳಿತಾ ಇದ್ದಾಗ ನಮಗೆ ತುಂಬಾ ಆ ಒಂದು ಸಮಾಧಾನಕರವಾಗಿರ್ತಾ ಇರಲಿಲ್ಲ. ಆದ್ರೆ ಸಭೆ ಒಳಗಡೆ ಬಂದ ಮೇಲೂ ಸಹ ನಿನ್ನನ್ನ ದೇವರು ರೂಪಿಸಬೇಕಾದರೆ ದೇವ್ರು ಏನ್ ಮಾಡ್ತಾರೆ, ಫಸ್ಟ್ ನಿನ್ನನ್ನ ಒಂದು ಕಷ್ಟ, ಸಂಕಟ, ನೋವು ಇದರ ಮಧ್ಯದಲ್ಲಿ ನಿನ್ನನ್ನ ರೂಪಿಸೋದಕ್ಕೆ ದೇವ್ರು ಏನ್ ಮಾಡ್ತಾರೆ, ನಿನ್ನ ಸರಿಪಡಿಸೋದಕ್ಕೆ ಅನೇಕ ಸಮಯದಲ್ಲಿ ಅನೇಕ ಜನಗಳನ್ನ ನಮ್ಮನ್ನ ತುಳಿಯೋದಕ್ಕೆ, ನಮ್ಮನ್ನ ಸರಿಪಡಿಸೋದಕ್ಕೆ, ಹೇಗೆ ಒಂದು ಕಲ್ಲಿಗೆ ಅನೇಕ ಪೆಟ್ಟುಗಳು ಬಿದ್ದ ಮೇಲೆ ಮೂರ್ತಿ ಆಗುತ್ತೋ ಅದೇ ರೀತಿಯಲ್ಲಿ ದೇವರು ನಮ್ಮನ್ನ ಶೋಧನೆಗೆ ಒಳಪಡಿಸ್ತಾರೆ. ಅವಾಗ ಆ ಮಣ್ಣಿಗೆ ಒಂದೇನೋ ಸರಿ, ನಾನು ಹೊರಗಡೆ ನನ್ನನ್ನ ಜನಗಳು ತುಳಿತಾ ಇರ್ಬೇಕಾದ್ರೆ ನನಗೆ ಸಮಾಧಾನ ಇರ್ತಾ ಇರಲಿಲ್ಲ, ಇಲ್ಲಿ ಪರವಾಗಿಲ್ಲ, ಏನೋ ಒಂದು ಬಲ ನನ್ನಲ್ಲಿ ಉಂಟಾಗ್ತೈತೆ ಅಂತ ತಿಳ್ಕೊಂತಾರೆ. ನೆಕ್ಸ್ಟ್ ಪ್ರೊಸೀಜರ್ ಬಂದ್ಬಿಟ್ಟು ಆ ಮಣ್ಣನ್ನ ಏನ್ ಮಾಡ್ತಾರೆ, ಕುಂಬಾರನು ಆ ಒಂದು ಚಕ್ರದ ಮೇಲೆ ಇಟ್ಬಿಟ್ಟು ಅದನ್ನ ತಿರುಗಿಸೋದಕ್ಕೆ ಮುಂಚೆ ಆ ಮಣ್ಣನ್ನ ನಿಲ್ಲಿಸ್ತಾನೆ. ಹೇಳ್ತಾನೆ, ಆ ಮಣ್ಣು ತುಂಬಾ ಖುಷಿ ಆಗುತ್ತೆ, ನನ್ನನ್ನ ತಂದ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ, ಚಕ್ರದ ಮೇಲೆ ಇಟ್ಟಿದ್ದಾರೆ, ನಾನು ಏನೋ ಒಂದು ಸಾಫ್ಟ್ ಆಗ್ಬಿಟ್ಟಿದ್ದೀನಿ. ಹೊರಗಡೆ ಜನಗಳು ತುಳಿತಾ ಇದ್ದಾಗ ತುಂಬಾ ರಫ್ ಆಗ್ತಾ ಇದೆ, ಆದ್ರೆ ಇಲ್ಲಿ ಸಭೆ ಒಳಗಡೆ ಬಂದ್ಬಿಟ್ಟು ದೇವರು ನನ್ನನ್ನ ತುಳಿತಾ ಇರ್ಬೇಕಾದ್ರೆ ನಾನು ತುಂಬಾ ಸಾಫ್ಟ್ ಆಗ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ತುಂಬಾ ಸಂತೋಷ ಪಡುತ್ತೆ. ಆಗ ಆ ಕುಂಬಾರ ಏನ್ ಮಾಡ್ತಾನೆ, ಆ ಮಣ್ಣನ್ನ ಮುದ್ದೆ ಮಾಡಿ ಆ ಚಕ್ರದ ಮೇಲೆ ಇಡ್ತಾನೆ. ಆ ಚಕ್ರದ ಮೇಲೆ ಇಟ್ಟಿದ ತಕ್ಷಣ ಏನ್ ಮಾಡ್ತಾನೆ, ಸಂತೋಷ ಆಗುತ್ತೆ ಮಣ್ಣಿಗೆ. ಆಗ ಅವನೇನ್ ಮಾಡ್ತಾನೆ, ಒಂದು ಕಡ್ಡಿನ ತಗೊಂಡು ಆ ಚಕ್ರನ ತಿರುಗಿಸ್ತಾನೆ. ಜೋರಾಗಿ ಆ ಚಕ್ರನ ತಿರುಗಿಸಿದಾಗ ಆ ಮಣ್ಣಿಗೆ ತುಂಬಾ ಸಂತೋಷ, ತುಂಬಾ ಒಂದು ದುಃಖ ಆಗುತ್ತೆ, ಏನಪ್ಪಾ ಈ ರೀತಿಯಲ್ಲಿ ತಿರುಗಿಸ್ತಾ ಇದ್ದಾರೆ ಅಂತ. ಅಂದ್ರೆ ಅದರ ಅರ್ಥ ಏನು ಅಂದ್ರೆ, ನಾವು ದೇವರಲ್ಲಿ ಬಂದಾಗ ನಮಗೆ ಅನೇಕ ವಿಧವಾದ ಕಷ್ಟ ನಷ್ಟಗಳ ಮಧ್ಯದಲ್ಲಿ ಏನ್ ಮಾಡ್ಬೇಕು, ಎಲ್ಲಾ ಕಡೆ ಸುತ್ತುವಂತಹ ಒಂದು ಪರಿಸ್ಥಿತಿಗಳು, ಬೈಬಲ್ ಸ್ಟಡಿಗೆ ಹೋಗು, ಉಪವಾಸ ಪ್ರಾರ್ಥನೆಗೆ ಹೋಗು, ಮತ್ತೆ ಭಾನುವಾರ ಚರ್ಚ್ಗೆ ಹೋಗು, ಈ ರೀತಿಯಾಗಿ ಅನೇಕ ರೀತಿಯಾದ ದೇವರಲ್ಲಿ ನಮ್ಮನ್ನ ಸುತ್ತಿಸ್ತಾರೆ. ಆ ಸುತ್ತುತ್ತಾ ತುಂಬಾ ಬೇಜಾರಾಗ್ಬೋದು ಕೆಲವರಿಗೆ. ಅಯ್ಯೋ ಏನಪ್ಪಾ ಬೈಬಲ್ ಸ್ಟಡಿಗೆ ಹೋಗ್ಬೇಕಾ, ಏನಪ್ಪಾ ನಾವು ಭಾನುವಾರ ಚರ್ಚ್ಗೆ ಹೋಗ್ಬೇಕಾ, ಪ್ರೇಯರ್ ಗುಟ್ಗಳಿಗೆ ಹೋಗ್ಬೇಕಾ, ಏರಿಯಾ ಮೀಟಿಂಗ್ಸ್ಗಳಿಗೆ ಹೋಗ್ಬೇಕಾ, ಈ ರೀತಿಯಲ್ಲಿ ದೇವರು ನಮ್ಮನ್ನ ಸರಿಪಡಿಸೋದಕ್ಕೋಸ್ಕರ ಅನೇಕ ಸಮಯದಲ್ಲಿ ಏನ್ ಮಾಡ್ತಾರೆ, ಅವರು ನಮ್ಮನ್ನ ಸುತ್ತಿಸ್ತಾರೆ. ಈ ಕುಂಬಾರನು ಸಹ ಆ ಒಂದು ಮಣ್ಣಿಗೆ ಆ ರೀತಿಯಲ್ಲಿ ಸುತ್ತುವಂತ ಸಮಯದಲ್ಲಿ ಏನ್ ಮಾಡ್ತಾರೆ, ನಾವು ಸುತ್ತುತ್ತಾ ದೇವರು ಆ ಕುಂಬಾರನು ಏನ್ ಮಾಡ್ತಾನೆ, ಕೆಳಗಡೆ ಕೂತ್ಕೊಂಡು ಆ ಮಣ್ಣಿನ ಮೇಲೆ ಕೈ ಇಡ್ತಾನೆ.
ಎಲ್ಲಿ ನಾವು ಪ್ರಾರ್ಥನೆ ಕೂಟಗಳಲ್ಲಿ, ಬೈಬಲ್ ಸ್ಟಡಿಗಳಲ್ಲಿ, ಏರಿಯಾ ಮೀಟಿಂಗ್ಗಳಲ್ಲಿ ನಾವು ಸುತ್ತುತ್ತಾ ಇರ್ತೀವೋ ಆ ಸಮಯದಲ್ಲಿ ವಾಕ್ಯಗಳನ್ನ ಕೇಳ್ತಾ ನಾವು ದೇವರ ಪ್ರಸನ್ನತೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಏನಾಗುತ್ತೆ, ಕುಂಬಾರ ಏನ್ ಮಾಡ್ತಾನೆ, ಆ ಮಣ್ಣಿನಲ್ಲಿ ಕೈ ಇಡ್ತಾನೆ. ಕೈ ಇಡುವಂತ ಸಮಯದಲ್ಲಿ ಅದು ರೂಪುಗೊಳ್ಳೋದಕ್ಕೆ ಏನಾಗುತ್ತೆ, ಪ್ರಾರಂಭ ಆಗುತ್ತೆ. ಅದು ರೂಪುಗೊಳ್ತಾ ದೇವರೇನ್ ಮಾಡ್ತಾರೆ, ಒಳಗಡೆ ಒಂದು ಕೈ, ಕುಂಬಾರ ಮಾಡುವಂತ ಕೆಲಸ, ಒಳಗಡೆ ಒಂದು ಕೈ, ಹೊರಗಡೆ ಒಂದು ಕೈ ಹಾಕ್ಬಿಟ್ಟು ಅದನ್ನ ಒಂದು ರೂಪ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಆ ರೂಪ ಮಾಡ್ತಾ ಅದೇನಾಗುತ್ತೆ, ಒಂದು ಮಣ್ಣಿನ ಮಡಿಕೆಯಾಗಿ ಆ ಮಣ್ಣು ಮಾರ್ಪಡುತ್ತೆ. ಆ ಮಾರ್ಪಟ್ಟಿದ ತಕ್ಷಣ ಆ ಮಡಿಕೆಗೆ ಒಂದೇ ಸಂತೋಷ, ನನಗೂ ಎಲ್ಲ ಬರುತ್ತೆ, ನಾನು ಬೇರೆಯವ್ರಿಗೆ ಪ್ರಯೋಜನಕರವಾಗಿರುವಂತ ರೀತಿಯಲ್ಲಿ ಆದೆ ಅಂತ ಹೇಳಿದ ತಕ್ಷಣ ಆ ಮಡಿಕೆನ ತೆಗೆದುಬಿಟ್ಟು ಅವ್ರು ಏನ್ ಮಾಡ್ತಾರೆ, ಪಕ್ಕಕ್ಕೆ ಇಡ್ತಾರೆ. ಅಂದ್ರೆ ನಾವು ಈ ಬೈಬಲ್ ಸ್ಟಡಿ, ಪ್ರಾರ್ಥನಾ ಕೂಟ, ಸೇವಕರ ಜೊತೆ ಏರಿಯಾ ಮೀಟಿಂಗ್ಸ್ಗಳು, ಅಲ್ಲಿ ಇಲ್ಲಿ ಪ್ರಾರ್ಥನಾ ಕೂಟಕ್ಕೆ ಹೋಗಿದ ತಕ್ಷಣ ಅಲ್ಲಿ ಹಾಡು ಹೇಳ್ತೀವಿ, ಮತ್ತೆ ವಾಕ್ಯಗಳು ಓದ್ತೀವಿ. ಇದೆಲ್ಲ ಆಗಿದ ತಕ್ಷಣ ನಮ್ಗೇನ್ ಅನ್ಸುತ್ತೆ, ನನಗೂ ಎಲ್ಲ ಬರುತ್ತೆ, ನಾನು ಸಂಪೂರ್ಣ ಆಗ್ಬಿಟ್ಟಿದ್ದೀನಿ ಅಂತ ನಮ್ಮ ಮನಸ್ಸಿನಲ್ಲಿ ಅನ್ಸುತ್ತೆ. ಅನ್ಸಿದ ತಕ್ಷಣ ಅದು ಪೂರ್ತಿ ಮಣ್ಣಾಗೋಯ್ತು. ಅದು ಒಣಗಿದ ತಕ್ಷಣ ಏನ್ ಮಾಡ್ತದೆ, ಅದರಲ್ಲಿ ಅನೇಕ ಮಡಕೆಗಳನ್ನ ಕುಂಬಾರನು ಮಾಡಿ ಇಡ್ತಾನೆ. ಸಭೆಗಳಲ್ಲಿ ಅನೇಕರನ್ನ ದೇವರು ಸಿದ್ಧಪಡಿಸ್ತಾರೆ ಅವರ ಸೇವೆ ಮಾಡೋದಕ್ಕೋಸ್ಕರ, ಸಭೆಯ ಅಭಿವೃದ್ಧಿಗೋಸ್ಕರ. ಸಭೆಯಲ್ಲಿ ನೀವು ಒಬ್ಬೊಬ್ರು ಒಂದೊಂದು ಕೃಪಾ ವರಗಳನ್ನ ಹೊಂದಿಕೊಂಡು ಸಭೆಗೆ ಉಪಯೋಗ ಆಗುವಂತ ರೀತಿಯಲ್ಲಿ ದೇವರು ನಿಮ್ಮನ್ನ ಸಭೆಯಲ್ಲಿ ನಿಮ್ಮ ಸೇವಕರ ಮೂಲಕವಾಗಿ ಏನ್ ಮಾಡ್ತಾರೆ, ನಿಮ್ಮನ್ನ ಸಿದ್ಧಪಡಿಸ್ತಾರೆ. ಸುತ್ತುತ್ತಾ ಕೆಲವರು ಅದರಲ್ಲಿ ಏನ್ ಮಾಡ್ತಾರೆ, ನನಗೆ ಎಲ್ಲ ಗೊತ್ತು, ನನಗೆಲ್ಲ ನಾನು ಬರ್ತೇನೆ, ನಾನು ಒಂದು ಮಡಕೆ ಆಗಿದ್ದೇನೆ ಅನ್ನುವಂತ ಒಂದು ಭಾವನೆಯಲ್ಲಿ ಏನ್ ಮಾಡ್ತಾರೆ, ಅವರು ಸಪರೇಟ್ ಇರ್ತಾರೆ. ಕೆಲವು ಮಡಕೆಗಳು ಏನ್ ಮಾಡ್ತವೆ, ಅವಾಗ ಸಭೆ ಬಿಟ್ಟು ಹೊರಗಡೆ ಹೋಗ್ಬಿಡ್ತವೆ. ಕೆಲವು ವಿಶ್ವಾಸಿಗಳು ಅವಾಗ ಏನ್ ಮಾಡ್ತಾರೆ, ಸಭೆ ಬಿಟ್ಟು ಹೊರಗಡೆ ಹೋಗ್ತಾರೆ, ನನಗೂ ಎಲ್ಲ ಬರುತ್ತೆ, ನಾನು ಚೆನ್ನಾಗಿದ್ದೀನಿ ಅಂತ. ಅವಾಗ ಹೊರಗಡೆ ಹೋಗುವಂತ ಸಮಯದಲ್ಲಿ ನೆಕ್ಸ್ಟ್ ಪ್ರೊಸೀಜರ್ ಯಾರ್ದು, ಕುಂಬಾರಂದು. ಈ ಕುಂಬಾರನ ನೆಕ್ಸ್ಟ್ ಪ್ರೊಸೀಜರ್ ಏನಂದ್ರೆ, ಅದನ್ನ ಬೆಂಕಿಯಲ್ಲಿ ಹಾಕಿ ಸುಡುವಂಥದ್ದು. ಬೆಂಕಿಯಲ್ಲಿ ಹಾಕಿ ಸುಡುವಂತ ಸಮಯದಲ್ಲಿ ಬಂದಾಗ ಆ ಮಣ್ಣಿನ ಮಡಿಕೆಗೆ ನಾನೊಂದು ಪಾತ್ರೆ ಆದೆ ಅಂತ ತುಂಬಾ ಸಂತೋಷ ಇರುತ್ತೆ. ಆದ್ರೆ ಆ ಮಣ್ಣನ್ನ ತಗೊಂಡೋಗ್ಬಿಟ್ಟು, ಆ ಮಡಿಕೆನ ತಗೊಂಡೋಗ್ಬಿಟ್ಟು ಬೆಂಕಿಯಲ್ಲಿ ಹಾಕಿದಾಗ ಅದು ಸುಡುತ್ತಾ ಅವಾಗ ಆ ಮಡಿಕೆ ಅಂತ ಬಡ್ಕೊಳ್ಳೋಕೆ ಪ್ರಾರಂಭ ಆಗುತ್ತೆ. ನಾನೇನೋ ಚೆನ್ನಾಗಾಗ್ಬಿಟ್ಟೆ ಅಂತ ನೋಡಿದ್ರೆ ಇವಾಗ ಬೆಂಕಿನಲ್ಲಿ ನನ್ನನ್ನು ಸುಡ್ತಾ ಇರ್ತದೆ ಅಂತ ಹೇಳಿದಾಗ, ಆ ಬೆಂಕಿ ಅಂದ್ರೆ ಪ್ರಿಯ ಸಹೋದರ ಸಹೋದರಿಯರೇ, ಅದು ಪರಿಶುದ್ಧಾತ್ಮನ ಬೆಂಕಿ ಆಗಿದೆ. ವಾಕ್ಯ ಹೇಳ್ತದೆ, ದೇವರು ದಹಿಸುವ ಅಗ್ನಿ ಜ್ವಾಲೆಯಾಗಿದ್ದಾನೆ ಅಂತ. ಯಾವಾಗ ಅದು ಪರಿಶುದ್ಧಾತ್ಮನಲ್ಲಿ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾ, ಅಭಿಷೇಕ ಹೊಂದುತ್ತಾ, ಅನ್ಯ ಭಾಷೆ ಮಾತಾಡ್ತಾ ನಾವು ಹೆಚ್ಚಿನ ರೀತಿಯಲ್ಲಿ ಯಾವಾಗ ದೇವರಲ್ಲಿ ನಾವು ಬೆಳೀತಾ ಬರ್ತೀವಿ, ಎಷ್ಟು ಪರಿಶುದ್ಧಾತ್ಮನ ಬಲದಿಂದ ಏನಾಗುತ್ತೆ, ಆ ಮಡಿಕೆ ಬೇಯೋದಕ್ಕೆ ಪ್ರಾರಂಭ ಆಗುತ್ತೆ. ಚೆಂದಾಗಿ ಬೇಯುತ್ತೆ. ಬೆಂದಿದ ತಕ್ಷಣ ಏನಾಗುತ್ತೆ, ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ. ಯಾವಾಗ ವಾಕ್ಯ ಓದ್ತಾ, ಪ್ರಾರ್ಥನೆ ಮಾಡ್ತಾ, ಅನ್ಯ ಭಾಷೆಯಲ್ಲಿ ಮಾತಾಡ್ತಾ, ಎಲ್ಲಾ ಮೀಟಿಂಗ್ಸ್ಗಳು ಅಟೆಂಡ್ ಮಾಡ್ತಾ, ಕಷ್ಟ ಆಗ್ಲಿ, ದುಃಖ ಆಗ್ಲಿ, ಸುಖ ಆಗ್ಲಿ, ಎಲ್ಲದರಲ್ಲೂ ಅಟೆಂಡ್ ಮಾಡಿಕೊಂಡು ನನಗೆ ಏನೋ ಒಂದು ಮಾಡ್ತಾರೆ, ಹೊರಗಡೆ ಹೋಗಲ್ಲ, ಅಲ್ಲೇ ಇರ್ತವೆ, ಏನೋ ಮಾಡ್ತಾ ಇದ್ದಾನೆ ಈ ಮನುಷ್ಯ, ನನಗೆ ದೇವ್ರು ನನಗೇನೋ ಮಾಡ್ತಾ ಇದ್ದಾರೆ. ಅನೇಕ ಜನಗಳು ಅವ್ರನ್ನ ಎಲ್ಲೇ ಕರೆದ್ರು ಅಷ್ಟೇ, ಏನೇ ಮಾಡಿದ್ರು ಅಷ್ಟೇ, ಹೊರಗಡೆ ಹೋಗುವಂತ ಆಫರ್ಗಳು ಬಂದ್ರು ಸಹ ಅವ್ರು ಹೋಗೋದಿಲ್ಲ. ಇಲ್ಲಿ ಏನೋ ಒಂದು ನನಗೆ ತುಂಬಾ ಚೆನ್ನಾಗಿ ಫೀಲ್ ಆಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಅದು ಅಲ್ಲೇ ಇರುತ್ತೆ. ಅವಾಗ ಏನಾಗ್ತದೆ, ದೇವರು ಅಲ್ಲಿಂದ ನೆಕ್ಸ್ಟ್ ಪ್ರೊಸೀಜರ್, ನಿನಗೆ ಸಭೆಯಲ್ಲಿದ್ದಾಗ ನಿನಗೆ ಹಂತವಾಗಿ ನಿನಗೆ ಶೋಧನೆಗಳ ಮೂಲಕವಾಗಿ ನಿನ್ನನ್ನು ಏನ್ ಮಾಡ್ತಾರೆ, ಮೇಲಕ್ಕೆ ಎತ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ನಾವು ಯಾಕೋಬನ ಪುಸ್ತಕದಲ್ಲಿ ನಾವು ನೋಡ್ತೀವಿ, ಮೊದಲನೇ ಅಧ್ಯಾಯದಲ್ಲಿ ದಯಮಾಡಿ ನೀವು ವಾಕ್ಯ ದಯಮಾಡಿ ತೆಗೀರಿ. ಯಾಕೋಬನ ಪುಸ್ತಕದಲ್ಲಿ ನಾವು ನೋಡ್ತೀವಿ, ಮೊದಲನೇ ಅಧ್ಯಾಯ 2-3 ವಚನದಲ್ಲಿ, ನನ್ನ ಸಹೋದರರೇ, ನಿಮಗೆ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವ
ಗುಣವುಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗಿರುವಿರಿ. ನೋಡ್ರಿ, ಈ ದೇವರು ಇದೆಲ್ಲ ನಿಮಗೆ ಒಂದು ಮಟ್ಟಕ್ಕೆ, ನಿಮ್ಮನ್ನ ಮೇಲಕ್ಕೆ, ನಿಮ್ಮ ದೇವರ ಒಂದು ಪವಿತ್ರಾತ್ಮನ ಅಭಿಷೇಕದಿಂದ, ಅಗ್ನಿ ಜ್ವಾಲೆಯಿಂದ ನಿಮ್ಮನ್ನ ದೃಢಪಡಿಸಿ ನಿಮ್ಮನ್ನ ಸ್ಟ್ರಾಂಗ್ ಮಾಡಬೇಕು ಅಂತ ಇದ್ರೆ ಈ ಎಲ್ಲ ದಡಗಳನ್ನ ನಾವು ದಾಟಿ ಹೋಗ್ಬೇಕು. ಇದನ್ನೆಲ್ಲ ನಾವೇನ್ ಮಾಡ್ಬೇಕು? ಸಂತೋಷಕರವಾದದ್ದೆಂದು ತಿಳಿದು ನಾವು ಹೋಗುವಾಗ ನಮ್ಮ ನಂಬಿಕೆಗೆ, ಪರಿಶೋಧನೆಗೆ ತಾಳ್ಮೆಯನ್ನುಂಟು ಮಾಡುತ್ತದೆಂದು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗಲೂ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿ ನೀವು ಮುಂದೆ ಸಾಗ್ತಾ ಇರಬೇಕಾದ್ರೆ ಏನಾಗುತ್ತೆ? ನೀವು ಶಿಕ್ಷಿತರು. ಮೊದಲು ಆ ತಾಳ್ಮೆಯು ಸಿದ್ಧಿಗೆ ಬರಲಿ. ನೀವು ಅಲ್ಲಿಂದ ಬಂದಿರ್ತೀರಲ್ಲ, ಎಲ್ಲ ಅನುಭವಿಸ್ಕೊಂಡು ಅದೇ ಜಾಗದಲ್ಲಿ ಇದ್ಕೊಂಡು ಇನ್ನೂ ಏನೋ ಮಾಡ್ತಾ ಇದ್ದಾರೆ, ದೇವರು ನನಗೆ ಇನ್ನೂ ಏನೋ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಸಂತೋಷದಿಂದ ನೀವು ಅಲ್ಲಿರುವಂಥ ಸದ್ಯವು, ಆ ತಾಳ್ಮೆಯು ಸಿದ್ಧಿಗೆ ಬರಲಿ. ನಿನ್ನ ಎಲ್ಲ ಶೋಧನೆಗಳಿಗೆ ಒಂದು ಸಿದ್ಧಿಗೆ ಬಂದಾಗ, ಅಂದ್ರೆ ಎಂದಕ್ಕೆ ಬಂದಾಗ ಏನಾಗುತ್ತೆ? ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನು ಕಡಿಮೆ ಇಲ್ಲದವರು ಆಗಿರುವಿರಿ ಅಂತ ಯಾಕೋಬ, ಯೇಸುಸ್ವಾಮಿಯ ತಮ್ಮ ಆದ ಯಾಕೋಬ ನಮ್ಮನ್ನ ಧೈರ್ಯ ಪಡಿಸ್ತಾ ಇದ್ದಾನೆ. ಆತನಿಗೆ ಮೊದಲನೇದಾಗಿ ಯಾಕೋಬನಿಗೆ ಯೇಸುಸ್ವಾಮಿ ಮೇಲೆ ಚಿಕ್ಕ ವಯಸ್ಸಿನಲ್ಲಿ ಯೇಸುಸ್ವಾಮಿ ಜೊತೆಲೇ ಬೆಳೆದವರು, ಜೊತೆಲೇ ಆಟ ಆಡಿದವರು, ಅವ್ರಿಗೆ ನಂಬಿಕೆ ಇರಲಿಲ್ಲ. ಆದ್ರೆ ಯೇಸುಸ್ವಾಮಿ ಯಾವಾಗ ಸತ್ತಿ ಪುನರುತ್ಥಾನ ಹೊಂದ್ರು, ಆತನಿಗೆ ಸಂಪೂರ್ಣವಾಗಿ ನಂಬಿಕೆ ಆಗಿ ಆತನು ಯೆರೂಸಲೇಮಲ್ಲಿ ಸಭೆಯನ್ನು ಪ್ರಾರಂಭಿಸಿದ ಯಾಕೋಬ. ಅದರಿಂದ ನಾವು ನೋಡ್ತೇವೆ ಇಲ್ಲಿ ಕೆಲವು ಮಡಕೆಗಳು ಏನ್ ಮಾಡ್ತು, ನಾವು ಹಸಿ ಮಡಕೆ ನಾವು ಸರಿಯಾಗ್ಬಿಟ್ಟಿದೀವಿ ಅಂತ ಹೊರಗಡೆ ಹೋದ್ರು. ಆದ್ರೆ ಕೆಲವು ಮಡಕೆಗಳು ಮಾತ್ರ ಏನ್ ಮಾಡ್ದು, ಇಲ್ಲಿ ಏನೋ ಒಂದು ನನಗೆ ಫೀಲಿಂಗ್ಸ್ ಇದೆ, ಏನೋ ಒಂದು ಸಂತೋಷ ಇದೆ ಅಂತ ಆತ್ಮಿಕತೆಯಲ್ಲಿ, ಪರಿಶುದ್ಧಾತ್ಮನಲ್ಲಿ ಯಾವಾಗಲೂ ಪ್ರಾರ್ಥನೆ ಮಾಡೋರು, ಸೇವಕರಿಗೆ ಗೌರವ ಕೊಟ್ಟು ಸೇವಕರ ಮೂಲಕವಾಗಿ ದೇವರು ನನಗೆ ಏನೋ ಒಂದು ಅನುಭವ, ಸಂತೋಷ ಆಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಸೈತಾನನಿಗೆ ಎಡ ಕೊಡದಂತೆ ಸೇವಕರಿಗೆ ಅಧೀನರಾಗಿ ಇರುವಂತ ಸಮಯದಲ್ಲಿ ಅವ್ರಿಗೇನಾಗುತ್ತೆ? ಏನೋ ಒಂದು ಸಂತೋಷ ಆಗ್ತಾ ಇರ್ತದೆ. ಅದ್ರಲ್ಲಿ ನಾವು ನೋಡ್ತೀವಿ, ನಮಗೆ ನೀವು ಯಾವುದೇ ಸಭೆಗಳಲ್ಲಿ ಇರ್ಬೋದು, ಯಾವುದೇ ಕಾರ್ಯದಲ್ಲಿ ನೀವು ಇರ್ಬೋದು. ಆದ್ರೆ ನಾನೊಂದು ಮಾತು ಹೇಳ್ತೀನಿ ನೋಡ್ರಿ, ಸಾಮುವೇಲನನ್ನು ನಾವು ದೃಷ್ಟಿಸಿ ನೋಡ್ತೀವಿ. ಸಾಮುವೇಲನು ಚಿಕ್ಕವನಾಗಿದ್ದಾಗ ಆತನು ಸಭೆಯಲ್ಲಿ ಮಲಗ್ತಾ ಇದ್ದ. ಅನ್ನಾಳ ಆಕೆಯನ್ನು ದೇವರಿಗೆ ಪ್ರತಿಷ್ಠೆ ಮಾಡ್ಬಿಟ್ಟು ಕೊಟ್ಬಿಟ್ಟು ಬಂದಿರ್ತಾಳೆ. ಆದ್ರೆ ಅಲ್ಲಿ ಎಲಿಯಾ ಅನ್ನುವಂತ ಒಬ್ಬ ಸೇವಕನು ಅಲ್ಲಿರುವಂತ ಸಮಯದಲ್ಲಿ ದೇವರು ಸಾಮುವೇಲನೊಟ್ಟಿಗೆ ರಾತ್ರಿಯಲ್ಲಿ ಮಾತಾಡ್ತಾರೆ. ಸಾಮುವೇಲನೊಟ್ಟಿಗೆ ರಾತ್ರಿಯಲ್ಲಿ ಮಾತನಾಡುವಂತ ಸಮಯದಲ್ಲಿ ಸಾಮುವೇಲನೇ ಅಂತ ಕರೀತಾರೆ. ಸಡನ್ ಆಗಿ ಸಾಮುವೇಲನ್ ಎದ್ದುಬಿಟ್ಟು ಯಾರ ಹತ್ರ ಹೋಗ್ತಾನೆ ಅಂದ್ರೆ ಎಲಿ ಹತ್ರ ಹೋಗ್ತಾನೆ. ಎಲಿ ಹೇಳಿರಲ್ಲ, ಅವ್ನು ನಿದ್ದೆ ಮಾಡ್ತಾ ಇರ್ತಾನೆ. ಅವ್ನು ಹೇಳ್ತಾನೆ, ಸರಿ ನಾನು ನಿನ್ನನ್ನು ಕೂಗಿಲ್ಲ, ನೀನು ಹೋಗು. ಎರಡನೇ ಸಾರಿ ಹೋಗಿ ಮಲಗ್ತಾನೆ. ಮತ್ತೆ ಸಾಮುವೇಲನೇ ತಿರ್ಗಾ ಎರಡನೇ ಸಾರಿ ಬರ್ತಾನೆ. ಹೇಳ್ತಾ ಇದ್ದಾನೆ, ಇಲ್ಲ ನಾನು ಕೂಗಿಲ್ಲ, ನೀನು ಹೋಗು ಅಂತ. ಮೂರನೇ ಸಾರಿ ಕೂಡ ದೇವರು ಸಾಮುವೇಲನೊಟ್ಟಿಗೆ ಹೇಳ್ತಾರೆ, ಸಾಮುವೇಲನೇ ಅಂತ ಕೂಗಿದಾಗ ಮೂರನೇ ಸಾರಿ ಕೂಡ ಸಾಮುವೇಲು ಎಲಿಯನ ಬಳಿಗೆ ಹೋಗ್ತಾನೆ. ಆ ಎಲಿಯನು ಅಂತ ಹೇಳ್ತಾ ಇದ್ದಾನೆ. ಅವನು ಗೊತ್ತಾಗ್ಬಿಡುತ್ತೆ, ದೃಢ ಆಗ್ಬಿಡುತ್ತೆ. ಯಾರಿಗೆ? ಸೇವಕರಿಗೆ. ಇವನ್ ಜೊತೆ ಖಂಡಿತವಾಗ್ಲೂ ದೇವರು ಮಾತಾಡ್ತಾ ಇದ್ದಾರೆ ಅಂತ. ನನ್ಗೆ ಅದು ಎರಡನೇದಾಗಿ ಹೇಳ್ತಾ ಇಲ್ಲ, ಅದನ್ನ ಮೊದಲನೇದಾಗಿ ಹೇಳ್ತಾ ಇದ್ದೀನಿ. ಸಾಮುವೇಲನು ನೇರವಾಗಿ ಯಾಕೆ ಎಲಿ ಹತ್ರ ಹೋದ ಅನ್ನುವಂಥದ್ದನ್ನ ನೀವು ತಿಳ್ಕೊಳ್ರಿ. ಯಾಕೆ ಅಂದ್ರೆ ಬೇರೆ ಕಡೆ ಹೋಗ್ಬೋದಾಗಿತ್ತು. ಒಂದ್ ವೇಳೆ ಎಲಿ ಹತ್ರ ಹೋಗಿದ್ರು ಅವನು ಸ್ವಾಮಿ ನನ್ನನ್ನು ಯಾರೋ ಕರೆದಂಗಾಯ್ತು ಅಂತ ಹೇಳಿಲ್ಲ. ಅವನು ಹೇಳ್ತಾ ಇದ್ದಾನೆ, ಸ್ವಾಮಿ ನನ್ನನ್ನು ಕರೆದ್ರ ಅಂತ ಎಲಿ ಬಗ್ಗೆ ಹೇಳ್ತಾ ಇದ್ದಾನೆ. ಅರ್ಥ ಏನು ಅಂದ್ರೆ, ದೇವರು ಯಾರ ಜೊತೆಯಲ್ಲೇ ಮಾತಾಡ್ಲಿ, ನಿಮ್ಮ ಸೇವಕರ ಧ್ವನಿಯಿಂದ, ನಿಮ್ಮ ಸೇವಕರ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತೀನಿ. ದೇವರು ನೇರವಾಗಿ ಬಂದು ಸಭೆಯಲ್ಲಿ ಮಾತಾಡೋದಿಲ್ಲ. ನಿಮ್ಮ ಸಭೆಯಲ್ಲಿ ಯಾವುದೋ ಒಂದು ಸಭೆಯಲ್ಲಿ ನೀವು ಇದ್ದೀರಾ ಅಂದ್ರೆ, ದೇವರು ನಿಮ್ಮ ಜೊತೆಯಲ್ಲಿ ಮಾತಾಡ್ಬೇಕಾದ್ರೆ ಹೋಗ್ಬಿಟ್ಟು ನಿಮ್ಮ ಸೇವಕರ ಮೂಲಕವಾಗಿ ನಿಮ್ಮ ಜೊತೆಯಲ್ಲಿ ಮಾತಾಡ್ತಾರೆ. ಅದರಿಂದ ಇದು ಸೇವಕರ ಬಗ್ಗೆ ವಿರುದ್ಧವಾಗಿ ಹೋಗೋದಾಗ್ಲಿ ಅದೆಲ್ಲ. ಇವ್ರು ಏನಾಗ್ತಾರೆ, ಈ ಹಸಿ ಮಡಿಕೆಗಳನ್ನ ಇಲ್ಲಿಗೆ ಮತ್ತೆ ನಾನು ರಿಟರ್ನ್ ಆಗ್ತೀನಿ. ಈ ಹಸಿ ಮಡಿಕೆಗಳು ಕೆಲವು ಹೊರಗಡೆ ಹೋಗ್ಬಿಟ್ಟು, ಇನ್ನು ಕೆಲವು ಮಡಿಕೆಗಳು ಏನ್ ಮಾಡ್ತಾ ಇದ್ದೋ, ಸಭೆಲೇ ಇದ್ಕೊಂಡು ಚೆನ್ನಾಗಿ ಅಭಿಷೇಕನ ಹೊಂದ್ಕೊಂಡು ಬೆಂಕಿಯ ಒಂದು ಗೂಡಲ್ಲಿ ಚೆನ್ನಾಗಿ ಬೆಂದಿ ಹೊರಗಡೆ ಬಂದು. ಕೊನೆಯದಾಗಿ ನಾನು ಹೇಳ್ತೀನಿ, ಈ ಎರಡು ಮಡಿಕೆಗಳು ಕೂಡ ಒಂದು ಸಾರಿ ಹೊರಗಡೆ ಮಾರ್ಕೆಟ್ ಅಲ್ಲಿ ಮೀಟ್ ಆದೋ, ಒಂದು ಕಡೆ
ಈ ಬಿಟ್ಟು ಹೋದಂತಹ ಮಡಿಕೆಗಳು, ಇನ್ನೊಂದು ಕಡೆ ಸಭೆಯಲ್ಲಿ ಸ್ಥಿರವಾಗಿ ನಿಂತಿರುವಂತಹ ಮಡಿಕೆಗಳು ಎರಡೂ ಒಂದಕ್ಕೊಂದು ನೇರವಾಗಿ ಸಿಕ್ತು. ಆವಾಗ ಈ ಹಸಿ ಮಡಿಕೆಗಳು ಹೊಸ ಮಡಿಕೆನ ನೋಡಿ ಹೇಳದ್ ಬಂತೆ, ನೋಡು ನೀನ್ ಇನ್ನೂ ಅಲ್ಲೇ ಇದ್ದೀವಿ, ನಾವು ನೋಡಿ ಹೇಗಿದ್ದೀವಿ ಅಂದ್ಬಿಟ್ಟು ಅವ್ರು ಆಚೆ ಇರೋರು. ಯಾಕಂದ್ರೆ ಈ ಹಸಿ ಮಡಿಕೆನ ನೀವು ನೋಡ್ತೀರಾ, ಅದೇನಾಗಿರುತ್ತೆ, ಏನು ಮಾರ್ಕ್ ಇರಲ್ಲ, ತುಂಬಾ ಸುಂದರವಾಗಿ, ತುಂಬಾ ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ತೈತೆ. ಆದ್ರೆ ಈ ಬೆಂದಿರುವಂತಹ ಮಡಿಕೆಗಳನ್ನ ನೀವು ನೋಡ್ರಿ, ಅಲ್ಲಲ್ಲಿ ಕಪ್ಪು ಚುಕ್ಕೆ ಮಾರ್ಕು ಹಂಗೆ ಹಿಂಗೆ ಇರುತ್ತೆ. ಈ ಹೇಳಿದ್ರಂತೆ, ಇಲ್ಲ ನಾನು ಅಲ್ಲೇ ಇದ್ರು ನನಗೇನೋ ಒಂದು ಬಲ ಇದೆ, ಏನೋ ಒಂದು ಈ ಬೆಂದಿರೋ ಮಡಿಕೆಗಳು ಹೇಳೋದಂತೆ ಏನೋ ನಾನು ಸ್ಟ್ರಾಂಗ್ ಫೀಲ್ ಆಗ್ತೈತೆ, ನನ್ಗೇನೋ ಒಂದು ಸಂತೋಷ ಇದೆ, ನನ್ಗೇನೋ ಒಂದು ಧೈರ್ಯ ಇದೆ, ಭಯ ಅನ್ನೋದೇ ಇಲ್ಲ ನನಗೆ ಅಂತ. ಆದ್ರೆ ಈ ಹಸೆ ಮಡಿಕೆಗಳು ಹೇಳದಂತೆ, ನೋಡು ನೀನು ಎಲ್ಲ ಈ ತರ ಮಾಡಿ ಹೆಂಗಿದ್ಯಾ, ನೀನ್ ನೋಡಕ್ಕೆ ಆಗ್ತಾ ಇಲ್ಲ, ನಾವು ನೋಡು ಎಷ್ಟು ಚೆನ್ನಾಗಿದ್ದೀವಿ, ಹೊರಗಡೆ ಹೋದ್ಮೇಲೆ ಚೆನ್ನಾಗಿರೋ ಬಟ್ಟೆ ಹಾಕೊಂಡು ನಮಗೂ ಎಲ್ಲಾ ಬರ್ತೈತೆ, ಎಲ್ಲಾ ಗೊತ್ತು ಅಂತ ತಿಳ್ಕೊಂಡು ಒಳ್ಳೊಳ್ಳೆ ಬಟ್ಟೆಗಳು ಹಾಕೊಂಡು ಸೂಟ್ಗಳು ಹಾಕೊಂಡು ಈ ತರ ಎಲ್ಲ ಬೆಳೆದು. ಆದ್ರೆ ಇವರಿಬ್ಬರು ಮಾತಾಡುವಂತ ಸಮಯದಲ್ಲಿ ದೇವರು ಮಳೆನ ಬರ್ಸ್ತಾರೆ. ಆ ಮಳೆ ಯಾವಾಗ ಬರುತ್ತೆ, ಇವರ ಅಸಲಿ ಬಣ್ಣ ಬಯಲಾಗುತ್ತೆ. ಆ ಬೆಂದಿರುವಂತ ಆ ಮಡಿಕೆ ಏನಿದೆ ಅದು ಸ್ಥಿರವಾಗಿ ಹೇಗಿರುತ್ತೋ ಹಾಗೆ ನಿಲ್ಲುತ್ತೆ. ಈ ಹಸಿ ಮಡಿಕೆಗಳೇನಾಗುತ್ತೆ, ನೀರಿನ ರಭಸಕ್ಕೆ ಏನಾಗ್ತೈತೆ, ಎಲ್ಲ ಕರಗೋಗಿ ಮೊದಲು ಇದ್ದಂತಹ ಪರಿಸ್ಥಿತಿ, ಅಂದ್ರೆ ಜನಗಳು ಆ ನೆಲದಲ್ಲಿ ರಸ್ತೆಯಲ್ಲಿ ತುಳ್ಕೊಂಡು ಹೋಗ್ತಾ ಇದ್ರು, ಅದೇ ಪರಿಸ್ಥಿತಿಯಲ್ಲಿ ಈ ಮಡಿಕೆ ಬರೋದನ್ನ ನಾವು ನೋಡ್ತೀವಿ. ಆದ್ರೆ ಈ ಬೆಂದಿರುವಂತಹ ಮಡಿಕೆ ಅನೇಕರಿಗೆ ಪ್ರಯೋಜನಕರವಾಗಿ, ಅನೇಕರಿಗೆ ಉಪಯುಕ್ತಕರವಾಗಿರೋದನ್ನ ನಾವು ನೋಡ್ತೀವಿ. ಅದರಿಂದ ಇಲ್ಲಿವರೆಗೂ ದಯಮಾಡಿ ಈ ವಿಡಿಯೋನ ಯಾರೇ ನೋಡ್ತಾ ಇದ್ರು ಸರಿ, ಇಲ್ಲಿವರೆಗೂ ನೀನು ಏನೇ ಆಗಿರು, ಈ ದಿನದಲ್ಲಿ ದೇವರು ನಿನ್ನೊಟ್ಟಿಗೆ ಮಾತಾಡ್ತಾ ಇದ್ದಾರೆ ಅಂತ ತಿಳ್ಕೊ, ಇಲ್ಲಿವರೆಗೂ ನೀನ್ ಏನೇ ಮಾಡಿದ್ರು ಸರಿ, ಹೆಂಗೇ ಇದ್ರು ಸರಿ, ಕೊನೆಯದಾಗಿ ಒಂದು ವಚನನ ಓದಿ ನಾನು ದೇವರ ಕರಗಳಲ್ಲಿ ಒಪ್ಪಿಸ್ಕೊಟ್ಟು ನಿಮಗೆ ಪ್ರಾರ್ಥಿಸ್ತೇನೆ. ಯೆರೆಮೀಯನ ಪುಸ್ತಕದಲ್ಲಿ 18ನೇ ಅಧ್ಯಾಯ 1-4 ವಚನದವರು, ಯೆಹೋವನು ಯೆರೆಮೀಯನಿಗೆ, ನೀನೆದ್ದು ಕುಂಬಾರನ ಮನೆಗೆ ಇಳಿದು ಹೋಗು, ಅಲ್ಲೇ ನನ್ನ ನುಡಿಯನ್ನು ನಿನಗೆ ಕೇಳಮಾಡುವೆನು ಎಂಬ ಮಾತನ್ನು ದಯಪಾಲಿಸಿದನು. ಆಗ ನಾನು ಕುಂಬಾರನ ಮನೆಗೆ ಇಳಿದು ಹೋದೆನು. ಯೆರೆಮೀಯ ಏನ್ ಮಾಡ್ತಾ ಇದ್ದಾನೆ, ದೇವರ ಮಾತಿಗೆ ವಿಧೇಯನಾಗಿ ಕುಂಬಾರನ ಮನೆಗೆ ಇಳಿದು ಹೋಗೋದನ್ನ ನಾವಲ್ಲಿ ನೋಡ್ತೇವೆ. ಇಗೋ ಅವನು ಚಕ್ರದ ಮೇಲೆ ತನ್ನ ಕೆಲಸವನ್ನು ನಡೆಸುತ್ತಿದ್ದನು. ಯಾರು? ಕುಂಬಾರ ಏನ್ ಮಾಡ್ತಾ ಇದ್ದಾನೆ, ಆ ಚಕ್ರದ ಮೇಲೆ ತನ್ನ ಕೆಲಸವನ್ನು ನಡೆಸ್ತಾ ಇರೋದನ್ನ ಪ್ರವಾದಿಯಾದ ಯೆರೆಮೀಯನು ನೋಡ್ತಾನೆ. ಆ ಕುಂಬಾರನು ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲೇ ಕೆಟ್ಟು ಹೋಗಲು ಏನ್ ಮಾಡ್ತಾ ಇದ್ದಾನೆ, ಕುಂಬಾರ ಆ ಕೈಯಿಂದ ಮಣ್ಣಿನ ಮಡಿಕೆನ ಮಾಡ್ತಾ ಇರುವಂತ ಸಮಯದಲ್ಲಿ ಆ ಕುಂಬಾರನ ಮೂಲಕವಾಗಿ ಏನಾಗೋಯ್ತು, ಆ ಮಡಿಕೆ ಕೆಟ್ಟು ಹೋಗಿರೋದನ್ನ ನಾವು ನೋಡ್ತೀವಿ. ಆ ಕೆಟ್ಟು ಹೋಗಿದ ತಕ್ಷಣ ಆ ಪಾತ್ರೆ ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿ ತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು. ಇದು ಒಂದು ಮುಖ್ಯವಾದ ಸಂದೇಶ. ಇಲ್ಲಿ ವಾಕ್ಯ ಹೇಳ್ತದೆ, ಈ ಯೆರೆಮೀಯ ಆ ಒಂದು ಕುಂಬಾರನ ನೋಡ್ತಾ ಇದ್ದಾನೆ. ಆ ಕುಂಬಾರನು ಆ ಪಾತ್ರೆ ಮಾಡ್ತಾ ಇರುವಂತ ಸಮಯದಲ್ಲಿ ಅವನ ಕೈಯಿಂದಲೇ ಆ ಪಾತ್ರೆ ಏನಾಯ್ತು, ಕೆಟ್ಟೋಯ್ತು. ಆ ಕೆಟ್ಟು ಹೋಗಿರುವಂತ ಸಮಯದಲ್ಲಿ ಆತನೇನ್ ಮಾಡ್ತಾನೆ, ಹಾಗೆ ಬಿಡಲ್ಲ. ಆ ಕೆಟ್ಟು ಹೋಗಿರುವಂತ ಪಾತ್ರೆಯನ್ನು ಮತ್ತೆ ಕೈನ ನೀರಿನಲ್ಲಿ ಅಜ್ಜಿಕೊಂಡು ಮತ್ತೆ ಏನ್ ಮಾಡ್ತಾನೆ, ಆ ಕೆಟ್ಟು ಹೋಗಿರುವಂತ ಪಾತ್ರೆಯನ್ನು ಸರಿಯಾದ ರೀತಿಯಲ್ಲಿ ಅದನ್ನ ಸರಿಪಡಿಸಿರೋದನ್ನ ಯಾರಿಗೆ, ಯೆರೆಮೀಯನಿಗೆ ದೇವ್ರು ತೋರಿಸ್ತಾರೆ. ದೇವ್ರು ತೋರಿಸ್ಬಿಟ್ಟು ನನಗೆ ಹೇಳ್ತಾ ಇದ್ದಾನೆ, ಚಕ್ರದ ಮೇಲೆ ತನ್ನ ಕೆಲಸವನ್ನು ನಡೆಸುತ್ತಿದ್ದ ಆ ಕುಂಬಾರನು ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿ ತೋರಿಸಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು. ಎಷ್ಟು ಅದ್ಭುತವಾಗಿದೆ ನೋಡಿ ಇದು. ಸರಿ ತೋಚಿದ ಹಾಗೆ ಮಾಡಿದನು. ತಿರ್ಗಾ ಆ ಮಣ್ಣನ್ನ ಏನ್ ಮಾಡ್ತಾನೆ, ಕುಂಬಾರ ಸರಿ ಮಾಡ್ಬಿಡ್ತಾನೆ. ಅದಕ್ಕೆ ದೇವ್ರು ಹೇಳ್ತಾ ಇದ್ದಾರೆ, ಆ ಕುಂಬಾರನು ಆ ಮಣ್ಣಿಗೆ ಮಾಡುವಂತ ರೀತಿಯಲ್ಲಿ, ಮುಂದೆ ನೀವು ಓದ್ ನೋಡ್ಬೇಕಾದ್ರೆ ಯೆರೆಮೀಯನ ಪುಸ್ತಕದಲ್ಲಿ, ಆ ಕುಂಬಾರನು ಆ ಮಣ್ಣಿಗೆ ಮಾಡಿದ ರೀತಿಯಲ್ಲಿ ನಾನು ನಿಮಗೆ ಮಾಡಬಾರದ. ಈ ದಿನದಲ್ಲಿ ಒಂದು ವೇಳೆ ನಾವು ನಮಗಿರುವಂತಹ ಯಾವುದೇ ವಿಧವಾದ ಪ್ರೈಡ್ ಇರ್ಬೋದು, ಹೆಮ್ಮೆ ಇರ್ಬೋದು, ಯಾವುದೇ ಕಾರಣದಿಂದ ನಾವು ದೇವರ ಪ್ರಸನ್ನತೆ ಬಿಟ್ಟು ಬಂದಿರ್ಬೋದು, ಸಭೆಗಳನ್ನ ಬಿಟ್ಟು ಬಂದಿರಬಹುದು. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ಒಂದು ವೇಳೆ ಕುಂಬಾರನ ಕೈಯಲ್ಲಿ ಮಡಿಕೆ ಕೆಟ್ಟು ಹೋದ ರೀತಿಯಲ್ಲಿ
ಅವನು ಯಾವ ರೀತಿಯಲ್ಲಿ ಅದು ಮಡಿಕೆನ ಮತ್ತೆ ಸರಿಪಡಿಸಿದನೋ ಅದೇ ರೀತಿಯಲ್ಲಿ ನಾನು ನಿನ್ನನ್ನು ಸಹ ಸರಿಪಡಿಸ್ತೇನೆ. ಇಲ್ಲಿವರೆಗೂ ನೀನು ಯಾವುದೇ ರೀತಿಯಲ್ಲಿ ಕೆಟ್ಟು ಹೋಗಿದ್ರು ಸರಿ, ದೇವರಿಗೆ ವಿರುದ್ಧವಾಗಿದ್ರು ಸರಿ, ದೇವರನ್ನು ಬಿಟ್ಟು ದೂರ ಆಗಿದ್ರು ಸರಿ, ದೇವರು ನಿನ್ನನ್ನು ಮತ್ತೆ ಸರಿಪಡಿಸೋದಕ್ಕೆ ನೋಡ್ತಾ ಇದ್ದಾರೆ. ನೀನು ಮತ್ತೆ ದೇವರಿಂದ ಎಲ್ಲಿ ದೂರ ಆಗಿದ್ಯೋ ಮತ್ತೆ ದೇವರ ಕೈಯಲ್ಲಿ ಬಂದು, ವಾಕ್ಯ ಹೇಳ್ತದೆ, ನೀನು ಎಲ್ಲಿ ಬಿದ್ದಿದೆಯೋ ಅಲ್ಲಿಂದಲೇ ಮತ್ತೆ ನೀನು ಏಳು. ದೇವರು ನಿನ್ನನ್ನು ನಡೆಸೋದಕ್ಕೆ ಪರಿಶುದ್ಧಾತ್ಮನು ಕಾಯ್ತಾ ಇದ್ದಾನೆ. ನಾವು ತಪ್ಪಿ ಹೋದ ಮಗನನ್ನು ಸಹ ನೋಡ್ತೇವೆ. ಆತನನ್ನು ದೇವರ ತಂದೆಯ ಒಂದು ಆಸ್ತಿಯನ್ನು ತೆಗೆದುಕೊಂಡು ದೂರ ದೇಶಕ್ಕೆ ಹೋಗ್ಬಿಟ್ಟು ಅದನ್ನು ಎಲ್ಲಾ ರೀತಿಯಾದ ಕಾರ್ಯಗಳೆಲ್ಲ ಆತನ ಸ್ವಇಚ್ಛೆ, ಶರೀರದ ಆಸೆ, ಕಣ್ಣಿನ ಆಸೆಗಳಿಗೆ ಒಳಪಟ್ಟು ಅದನ್ನೆಲ್ಲ ಹಾಳು ಮಾಡಿ ಮತ್ತೆ ತಂದೆಯ ಮನೆಯಲ್ಲಿ ನಾನು ಬಂದು ಒಂದು ಆಳಾಗಿ ಇರ್ತೀನಿ ಅಂತ ಪರಿಸ್ಥಿತಿಯಲ್ಲಿ ಅವನಿಗೆ ಬಂದಾಗ, ಅವನು ಮತ್ತೆ ಹಿಂತಿರುಗಿ ಬಂದಾಗ, ಅವನು ಹಿಂತಿರುಗಿ ಬರುವಾಗ ನಾವು ನೋಡ್ತೀವಿ ಅಲ್ಲಿ ತಂದೆಯು ಆತನನ್ನು ಕಾಯ್ತಾ ಇದ್ರಂತೆ. ಯಾಕೆಂದ್ರೆ ತಂದೆಗೆ ಗೊತ್ತು, ನೀನು ಹೋಗ್ತಾ ಇರುವಂತ ದಾರಿ ಅದು ಸರಿಯಾದದ್ದಲ್ಲ, ನೀನು ಹೋಗ್ತಾ ಇರುವಂತ ದಾರಿನಲ್ಲಿ ನೀನು ಎಡವಿ ಬಿದ್ದಿ ಮತ್ತೆ ವಾಪಸ್ ಬರ್ತೀಯ ಅಂತ ದೇವರಿಗೆ ಚೆನ್ನಾಗಿ ಗೊತ್ತು. ಅದರಿಂದ ಒಂದು ವೇಳೆ ಕೆಟ್ಟ ಕುಮಾರನ ರೀತಿಯಲ್ಲಿ ನಾವು ದೂರ ಹೋಗಿದ್ರೆ ಮತ್ತೆ ಹಿಂತಿರುಗಿ ಬರೋದಕ್ಕೆ ದೇವರು ನಿಮ್ಮನ್ನ ಕಾಯ್ತಾ ಇದ್ದಾರೆ. ದೇವರು ನಿಮ್ಮನ್ನ ಕಾಯ್ತಾ ಇರುವಂತ ಸಮಯದಲ್ಲಿ ನೀನು ಯಾವುದೋ ಒಂದು ಮೂಲೆಯಲ್ಲಿ ಹೋಗ್ಬಿಟ್ಟು ನಾನು ನನ್ನ ತಂದೆಯ ಮನೆಯಲ್ಲಿ ಹಾಳಾಗಿರ್ತೀನಿ ಅಂತ ಒಂದು ವೇಳೆ ನೀನು ನೆನೆಸಿಕೊಂಡು ಹೋಗ್ಬೋದು. ಇಲ್ಲ, ದೇವರು ನಿನಗೆ ಮಗನ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಮತ್ತೆ ನೀನು ಏನೇನು ಕಳೆದುಕೊಂಡಿದ್ಯೋ ಅದನ್ನೆಲ್ಲ ಪುನಃ ನಿನಗೆ ಕೊಡಲು ದೇವರು ಸಿದ್ಧರಾಗಿದ್ದಾರೆ. ಈ ದಿನದಲ್ಲಿ ಕರ್ತನಿಗೆ ಒಪ್ಪಿಸಿಕೊಡು. ದೇವರು ನಿನ್ನನ್ನು ಆಶೀರ್ವದಿಸಲಿ, ಅನುಗ್ರಹಿಸಲಿ. ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮ ಜೊತೆಯಲ್ಲಿ ಮಾತಾಡಿದ್ದಾರೆ ಅಂತ ನಾನು ಖಂಡಿತವಾಗ್ಲೂ ನಂಬುತ್ತೇನೆ. ಈ ದಿನದಲ್ಲಿ ದೇವರು ನಿನ್ನೊಟ್ಟಿಗೆ ಮಾತನಾಡಿದ್ದಾರೆ. ನನ್ನೊಟ್ಟಿಗೆ ಪ್ರಾರ್ಥಿಸಲಿ. ನಮ್ಮನ್ನು ಅಧಿಕವಾಗಿ ಪ್ರೀತಿಸುವ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಯೇಸುವೆ, ಇಗೋ ಕರ್ತನೆ, ಈ ದಿನದಲ್ಲಿ ಈ ಕುಂಬಾರನ ಸಾಮ್ಯದ ಮೂಲಕವಾಗಿ ಕರ್ತನೆ ನೀನು ಒಬ್ಬೊಬ್ಬರೊಟ್ಟಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಈ ಒಂದು ವಿಡಿಯೋನು ಯಾರ್ಯಾರು ನೋಡುತ್ತಾರೋ ಅವರಿಗೆ ಸ್ವಾಮಿ ವಾಕ್ಯದ ಮೂಲಕವಾಗಿ ನೀನು ಅನುಗ್ರಹಿಸು. ಕೆಟ್ಟು ಹೋಗಿರುವಂತಹ ಪಾತ್ರೆಯನ್ನು ಮತ್ತೆ ನೀನು ಸರಿಪಡಿಸುವುದಕ್ಕಾಗಿ ಸ್ತೋತ್ರ. ಮತ್ತೆ ಹಿಂತಿರುಗಿ ಹೋಗಿರೋನು ಪ್ರತಿ ಸಾರಿ ಮತ್ತೆ ನಿನ್ನ ಸನ್ನಿಧಿಯಲ್ಲಿ ಬಂದು ಸ್ವಾಮಿ ಅವರು ಅನೇಕರಿಗೆ ಪ್ರಯೋಜನಕರವಾಗಿರುವುದಕ್ಕೆ ನೀನು ಸಹಾಯ ಮಾಡು. ಇಲ್ಲಿವರೆಗೂ ತಿಳಿದು ತಿಳಿಯದೆ ಮಾಡಿರುವಂತಹ ಎಲ್ಲ ಅಪರಾಧಗಳನ್ನು ಮನ್ನಿಸಿ ಕ್ಷಮಿಸಿ ಮತ್ತೆ ಅವರನ್ನು ನೂತನಪಡಿಸಿ ಕುಂಬಾರನು ಆ ಮಣ್ಣಿಗೆ ಮಾಡಿದಂತೆ ನೀನು ಸಹ ನಮ್ಮೊಬ್ಬೊಬ್ಬರಿಗೆ ಮಾಡುವುದಕ್ಕೋಸ್ಕರವಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ತಂದೆ. ಆಮೆನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.